ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಆರ್ ಸಿ ಬಿ ತಂಡದ ಎರಡು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಗಾಯ್ಸ್. ಏನಪ್ಪ ಅಪ್ಡೇಟ್ ಅಂದರೆ, ಮೊದಲನೇದಾಗಿ ಇದು ಗುಡ್ ನ್ಯೂಸ್ ಅಲ್ಲ ಗೈಸ್, ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ, ಆರ್ ಸಿ ಬಿ ತಂಡದ ಮೇಯ್ನ್ ಪ್ಲೇಯಿಂಗ್ 11 ಆಡೋಂಥ ಪ್ಲೇಯರ್ಗಳಿಗೆ ಇಂಜುರಿ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಗೈಸ್. ಯಾರ್ಯಾರಪ್ಪ ಪ್ಲೇಯರ್ಗಳು ಅಂದರೆ, ಮೊದಲನೇದಾಗಿ ಫಿಲ್ ಸಾಲ್ಟ್, ಎರಡನೇದಾಗಿ ಟಿಮ್ ಡೇವಿಡ್, ಮೂರನೇದಾಗಿ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿರೋಂಥ ರಜತ್ ಪಟ್ಟಿದಾರ್, ಇನ್ನು ನಾಲ್ಕನೇ ಬಂದು ಜಾಶ್ ಹ್ಯಾಸಲ್ವುಡ್. ಈ 4 ಪ್ಲೇಯರ್ಗಳಿಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಗೈಸ್. ಈ ಒಂದು 4 ಪ್ಲೇಯರ್ಗಳು ತುಂಬ ಅಂದರೆ ತುಂಬ ಆರ್ ಸಿ ಬಿ ತಂಡಕ್ಕೆ ಮೇಯ್ನ್ ಪ್ಲೇಯರ್ಗಳಾಗಿರ್ತಾರೆ. ಯಾಕೆಂದರೆ 100% ಈ 4 ಜನನು ಮೇಯ್ನ್ ಪ್ಲೇಯಿಂಗ್ 11 ಆಡೋಂಥ ಪ್ಲೇಯರ್ಗಳಾಗಿರ್ತಾರೆ ಗೈಸ್. ಇನ್ನು 3-4 ತಿಂಗಳು ಇರೋದು, ಇನ್ನು 3 ತಿಂಗಳು ಇರೋದ್ರಿಂದ IPL ಸ್ಟಾರ್ಟ್ ಆಗೋದಕ್ಕೆ 100% ಅಷ್ಟೇ ರಿಕವರ್ ಆಗ್ತಾರೆ ಅಂತ ರಿಪೋರ್ಟು ಹೇಳ್ತಾ ಇದೆ. ಅದರಿಂದ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಆರ್ ಸಿ ಬಿ ತಂಡದ ಎರಡನೇ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಆರ್ ಸಿ ಬಿ ತಂಡಕ್ಕೆ ಪುಣೆ ಹೋಮ್ ಗ್ರೌಂಡ್ ಆಗುವ ಸಾಧ್ಯತೆ ಹೆಚ್ಚಿದೆ ಗೈಸ್. ಹೌದು, ಯಾಕೆಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದೇ ಒಂದು ಆರ್ ಸಿ ಬಿ ಮ್ಯಾಚ್ಗಳು ಆಡೋದಕ್ಕೆ BCCI ಕಡೆಯಿಂದ ಇನ್ನೂ 100% ಒಪ್ಪಿಗೆ ನೀಡಿಲ್ಲ. ಅದರಿಂದ ನನ್ನ ಪ್ರಕಾರ ಇದು ಪುಣೆನೇ ಒಂದು ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕೆ ಅಂತಂದರೆ, ಕಳೆದ ವರ್ಷ ಏನು ಚಾಂಪಿಯನ್ದು ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದಾರೆ ಆರ್ ಸಿ ಬಿ, ಅಂಥ ಟೈಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸುಮಾರು ಜನಗಳು ತೀರೋಗಿದ್ರು, 11 ಜನ ತೀರೋಗಿದ್ರು. ಅದು ಇನ್ನೊಂದು ಸಲ ಮರುಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆರ್ ಸಿ ಬಿ ತಂಡಕ್ಕೆ ತುಂಬ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಪುಣೆನೇ ಹೋಮ್ ಪಿಚ್ ಆಗುವ ಸಾಧ್ಯತೆ 100% ಇದೆ ಅಂತಲೇ ರಿಪೋರ್ಟ್ಗಳಲ್ಲಿ ಹೇಳ್ತಿದ್ದಾರೆ ಗೈಸ್. ಇನ್ನು ಮೂರನೇ ಅಪ್ಡೇಟ್ ಏನಪ್ಪ ಅಂದರೆ, ಶುಭ್ಮನ್ ಗಿಲ್ ಅವರು ಒಂದೊಳ್ಳೆ ಸಖತ್ತಾಗಿರೋ ನಿರ್ಧಾರನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ನಿರ್ಧಾರ ಅಂತಂದರೆ, ಈ ಟೆಸ್ಟು ಫಾರ್ಮೆಟಲ್ಲಿ ಯಾವ ಥರ ಕೆಳಗಡೆ ಬಿದ್ದಿದೆ ಅಂದರೆ, ಇಂಡಿಯನ್ ಟೀಮು 6ನೇ ಸ್ಥಾನದಲ್ಲಿದ್ದಾರೆ ಗಾಯ್ಸ್. ನನಗಂತೂ ಸಖತ್ತಾಗಿ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ಟೆಸ್ಟ್ ಫಾರ್ಮೆಟಿಗೆ ಜಾಸ್ತಿ ಇವರು ಒತ್ತು ಕೊಡದೇ ಇಲ್ಲದಿರೋ ಕಾರಣದಿಂದ ಈ ಒಂದು ಸ್ಥಾನದಲ್ಲಿ ನಾವು ನೋಡಬೇಕಾಗಿದೆ. ಏನಪ್ಪ ಶುಭ್ಮನ್ ಗಿಲ್ ಅವರೊಂದು ರೂಲ್ಸ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ಸೀರೀಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇನ್ಮೇಲೆ 15 ದಿನದ ಮುಂಚೆನೇ ಬಂದು ಎಲ್ಲರೂ ಪ್ರಾಕ್ಟೀಸ್ ಸೆಷನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಖಂಡಿತವಾಗಿ BCCI ಜೊತೆ ಮತ್ತು ಹೆಡ್ ಕೋಚ್ ಆಗಿರೋಂಥ ಗೌತಮ್ ಗಂಭೀರ್ ಜೊತೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಹೌದು, ಇದು ನಿರ್ಧಾರ ಒಳ್ಳೆ ಅಂತ ಹೇಳ್ಬೋದು. ಇವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋಂಥ ಶುಭ್ಮನ್ ಗಿಲ್ ಈ ನಿರ್ಧಾರ ತೊಗೊಂಡಿರೋದು ನಿಮ್ಗೆ ಎಷ್ಟು ಸೂಕ್ತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು 4 ಅಪ್ಡೇಟ್ ಏನಂತಂದರೆ, ಬಾಂಗ್ಲಾದೇಶದವರು ICC ಅವರಿಗೆ ಪತ್ರ ಬರೆದಿದ್ರಲ್ವ, ನಾವು ಇಂಡಿಯನ್ ನೇಷನಲ್ಲಿ ನಾವು ಆಡೋದಿಲ್ಲ, ಯಾವುದೇ ಮ್ಯಾಚ್ಗಳು ನಾವು ಆಡೋದಿಲ್ಲ, ನಮಗೆ ಸೆಕ್ಯೂರ್ ಇಲ್ಲ ಅಲ್ಲಿ, ನಾವು ನಮ್ಮ ಮ್ಯಾಚ್ಗಳೆಲ್ಲ ಶ್ರೀಲಂಕಾಗೆ ಹೋಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು, ಇನ್ನೇನು ಈ ಬರ್ತಾ ಇದೆಯಲ್ಲ ನೀವು ಮುಂದಿನ ತಿಂಗಳು T20 ವರ್ಲ್ಡ್ ಕಪ್ಪು, ಆ ಮ್ಯಾಚ್ಗಳೆಲ್ಲ ನಮ್ಗೆ ಇಂಡಿಯಾದಲ್ಲಿ ಆಡೋಕ್ಕೆ ನಮಗೆ ಆಗೋದಿಲ್ಲ, ನಮಗೆ ಭಯ ಆಗ್ತಿದೆ, ನಮಗೆ ಶ್ರೀಲಂಕಾದಲ್ಲಿ ಹೋಸ್ಟ್ ಮಾಡಿ ನಮ್ಮ ಮ್ಯಾಚಸ್ಗಳ ನಾವು ಅಲ್ಲಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಆ ಒಂದು ನಿರ್ಧಾರನ ICC ಅವರು ಯಾಕೋ ತುಂಬ ಸೂಕ್ಷ್ಮವಾಗಿ ತೊಗೊಂಡು ಡಿಸ್ಕಷನ್ ಮಾಡ್ತಿದ್ದಾರಂತೆ ಗೈಸ್. ಹೌದು, ಪೋಸ್ಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಿದ್ದೆ 100%. ನಾನೇನೋ ಸುಮ್ಮನೆ ಹೇಳ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಇಲ್ಲ, 100% ಈ ಪಾಕಿಸ್ತಾನದವ್ರ ಥರನೇ ಇವ್ರಿಗೂ ಇಂಡಿಯಾದಲ್ಲಿ ಯಾವುದೇ ಮ್ಯಾಚ್ಗಳು ಆಡೋದಿಲ್ಲ, ಎಲ್ಲ ಶ್ರೀಲಂಕಾದಲ್ಲಿ ಹೋಸ್ಟ್ ಮಾಡೋದಕ್ಕೆ ICC ಅವರು ಮೀಟಿಂಗ್ ಮಾಡ್ತಿದ್ದಾರಂತೆ ಗೈಸ್. ನಿಮ್ಗೇನು ಅನಿಸುತ್ತೆ, ಈ ಬಾಂಗ್ಲಾದೇಶದವ್ರು ಈ ಥರ ಪಾಕಿಸ್ತಾನದವ್ರ ಥರ ಮಾಡಿರೋದು ಕರೆಕ್ಟಾ ತಪ್ಪಾ ಅಂತ ನಮಗೆ ಕಮೆಂಟ್ ಮಾಡಿ. ಇವ್ರದ್ದು ಏನಿಲ್ಲ ಗೈಸ್ ಉದ್ದೇಶ, ಏನಪ್ಪ ಈ ಬಾಂಗ್ಲಾದೇಶದವ್ರಿಗೆ IPL ಯಾವುದೇ ಪ್ಲೇಯರ್ಗಳಿಗೆ ಚಾನ್ಸ್ ಕೊಡಲಿಲ್ವಲ್ಲ, ಅದೇ ಒಂದು ಊರಿಗೋಸ್ಕರ ಇವ್ರು ಈ ಥರ ಸೇಟ್ ತೀರ್ಸ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಹೀಗಿದೆ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನಾದ್ರೂ ನಾನು ಎಲ್ಲಿಗೆ ಏನು ಮಾಡ್ತೀನಿ ಗೈಸ್. ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ.